ಯಾವುದು ಇಸ್ ಟೂ ಅರ್ಲಿ, ಯಾವುದೇ ಊಹಾಪೋಹ ಪ್ರಶ್ನೆಗಳಾಗುತ್ತೆ. ತುಂಬ ಬೇಗ ಇದಕ್ಕೆ ಎಲ್ಲದೂ ಕೂಡ ಸಹಜವಾಗಿ ಗೆಲ್ಲಬೇಕು. ಮೋದಿಜಿಯವರ ಗುರಿ ಇದೆ. ಈ ಬಾರಿ NDA 400+ ಆಗಬೇಕು. BJP ಎಸ್ಪೆಷಲಿ 375ಗಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು ಅಂತ ಅಪೇಕ್ಷೆ ಇದೆ. ಹಾಗಾಗಿ ಕಾರ್ಯಕರ್ತ ಮತ್ತು ಗೆಲುವು ಈ ಎರಡನ್ನು ಇಟ್ಕೊಂಡು ಹೋಮ್ವರ್ಕನ್ನು ಮಾಡ್ತಾರೆ. ಮತ್ತು ಸಹಜವಾಗಿ ಎಲ್ಲರೂ ಪರ್ಫಾರ್ಮೆನ್ಸಸ್ ಕೂಡ ಸರ್ವೆ ಮಾಡುವಂಥ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ. ನೋಡೋಣ ಬರುವಂಥದ್ದಲ್ಲಿ ಏನೇನು. ನಿಮ್ಮದು ಸರ್, ನಿಮ್ದು ಹೇಗಿದೆ ಸರ್, ತಯಾರಿ ಹೇಗಿದೆ? ಯಾಕೆಂದರೆ ಶಿವಮೊಗ್ಗದಲ್ಲಿ ಸ್ಟ್ರೈಟ್ ಫೈಟ್ ಆಗುತ್ತೆ ಈ ಸರಿ, ಹೇಗೆ ಸ್ವೀಕರಿಸಿಲ್ಲ ಅಂತ. ಕಾಂಗ್ರೆಸ್ಸಿಂದ ಶಿವಮೊಗ್ಗದಲ್ಲಿ ನಡೆದಂಥ ಎಲ್ಲ ಚುನಾವಣೆ ಕೂಡ ಸ್ಟ್ರೈಟ್ ಫೈಟು. ಒಂದು ಗೌರವಾನ್ವಿತ ಬಂಗಾರಪ್ಪನವರು ನಿಂತ್ಕೊಂಡಾಗೂ ಕೂಡ ನೇರ ಸ್ಪರ್ಧೆ ನಡೀತು. ಅದಾದಮೇಲೆ ಗೌರವಾನ್ವಿತ ಯಡಿಯೂರಪ್ಪ ಸಾಹೇಬರು ಸ್ಪರ್ಧೆ ಮಾಡಿದಾಗ ಟ್ರಯಾಂಗಲ್ ಫೈಟ್ ಆಯಿತು. ಅದಾದಮೇಲೆ ಮತ್ತೆ ನಡೆದಂಥ ಉಪಚುನಾವಣೆ ಇರ್ಬೋದು, ಮತ್ತು 2019 ನಡೆದಂಥ ಚುನಾವಣೆ ಇರ್ಬೋದು, ಇದೆಲ್ಲದೂ ಕೂಡ ನೇರ ಸ್ಪರ್ಧೆ. ಮತ್ತು ರಾಜ್ಯದ ಸರ್ಕಾರ ಇಲ್ಲದಂಥ ಸಂದರ್ಭದಲ್ಲಿ ಆ ಒಂದು ಸವಾಲನ್ನು ಎದುರಿಸುವಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡಿದರು. ಹಾಗೆ ಸಹಜವಾಗಿ ಈ ಬಾರಿನೂ ಕೂಡ ಆ ಒಂದು ಸವಾಲು ಇದ್ದೇ ಇರುತ್ತೆ. ಆದರೆ ಮುತ್ತಣ್ಣ ಪೂಜಾ ಸಮಗ್ರ ಕೃಷಿ ಮಾಡಿ 37 ಎಕರೆಯಲ್ಲಿ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ವಿಶ್ವಾಸ ಆದರೆ ಒಳ್ಳೆಯ ವಾತಾವರಣ ಇದೆ. ಆ ವಾತಾವರಣವನ್ನು ಒಂದು ಓಟಾಗಿ ಪರಿವರ್ತನೆ ಮಾಡಲಿಕ್ಕೆ ಏನೇನು ಗಮನವನ್ನು ಕೊಡಬೇಕು ಎಲ್ಲರೂ ಸೇರಿ ಒಟ್ಟಾಗಿ ಗಮನ ಕೊಟ್ಟು ಮೋದಿಜಿಯವರು ಕೊಟ್ಟಂಥ ಕಾರ್ಯಕ್ರಮಗಳನ್ನು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆಗಳೇನಿದೆ, ನೀರಾವರಿ ಯೋಜನೆಗಳಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳಿರ್ಬೋದು, ಇದೆಲ್ಲ ವಿಚಾರಗಳನ್ನು ಇಟ್ಕೊಂಡು ಮತ್ತು ವೈಯಕ್ತಿಕವಾಗಿ ಅನೇಕ ಯೋಜನೆಗಳು ಇವತ್ತು ಪ್ರತಿ ಮನ್ಮನೆಗೂ ಕೂಡ ತಲುಪಿದೆ. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಬಾರಿ ಚುನಾವಣೆ ಮಾಡ್ತೀವಿ. 100ಕ್ಕೆ 100 ಜನರ ಒಂದು ಆಶೀರ್ವಾದದಿಂದ ಮತ್ತೊಮ್ಮೆ ಮೋದಿಜಿಯವರಿಗೆ ಶಿವಮೊಗ್ಗ ಕ್ಷೇತ್ರದ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರನೂ ಕೂಡ ಸೇರಿಕೊಂಡು ಕೊಡುಗೆಯಾಗಿ ನಾವು ಕೊಡುವಂಥ ದಿಕ್ಕಿನಲ್ಲಿ ನಾವು 100ಕ್ಕೆ 100 ಯಾವುದು ಇಸ್ ಟೂ ಅರ್ಲಿ, ಯಾವುದೇ ಊಹಾಪೋಹ ಪ್ರಶ್ನೆಗಳಾಗುತ್ತೆ. ತುಂಬ ಬೇಗ ಇದಕ್ಕೆ ಎಲ್ಲದೂ ಕೂಡ ಸಹಜವಾಗಿ ಗೆಲ್ಲಬೇಕು. ಮೋದಿಜಿಯವರ ಗುರಿ ಇದೆ. ಈ ಬಾರಿ NDA 400+ ಆಗಬೇಕು. BJP ಎಸ್ಪೆಷಲಿ 375ಗಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು ಅಂತ ಅಪೇಕ್ಷೆ ಇದೆ. ಹಾಗಾಗಿ ಕಾರ್ಯಕರ್ತ ಮತ್ತು ಗೆಲುವು ಈ ಎರಡನ್ನು ಇಟ್ಕೊಂಡು ಹೋಮ್ವರ್ಕನ್ನು ಮಾಡ್ತಾರೆ. ಮತ್ತು ಸಹಜವಾಗಿ ಎಲ್ಲರೂ ಪರ್ಫಾರ್ಮೆನ್ಸಸ್ ಕೂಡ ಸರ್ವೆ ಮಾಡುವಂಥ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ. ನೋಡೋಣ ಬರುವಂಥದ್ದಲ್ಲಿ ಏನೇನು. ನಿಮ್ಮದು ಸರ್, ನಿಮ್ದು ಹೇಗಿದೆ ಸರ್, ತಯಾರಿ ಹೇಗಿದೆ? ಯಾಕೆಂದರೆ ಶಿವಮೊಗ್ಗದಲ್ಲಿ ಸ್ಟ್ರೈಟ್ ಫೈಟ್ ಆಗುತ್ತೆ ಈ ಸರಿ, ಹೇಗೆ ಸ್ವೀಕರಿಸಿಲ್ಲ ಅಂತ. ಕಾಂಗ್ರೆಸ್ಸಿಂದ ಶಿವಮೊಗ್ಗದಲ್ಲಿ ನಡೆದಂಥ ಎಲ್ಲ ಚುನಾವಣೆ ಕೂಡ ಸ್ಟ್ರೈಟ್ ಫೈಟು. ಒಂದು ಗೌರವಾನ್ವಿತ ಬಂಗಾರಪ್ಪನವರು ನಿಂತ್ಕೊಂಡಾಗೂ ಕೂಡ ನೇರ ಸ್ಪರ್ಧೆ ನಡೀತು. ಅದಾದಮೇಲೆ ಗೌರವಾನ್ವಿತ ಯಡಿಯೂರಪ್ಪ ಸಾಹೇಬರು ಸ್ಪರ್ಧೆ ಮಾಡಿದಾಗ ಟ್ರಯಾಂಗಲ್ ಫೈಟ್ ಆಯಿತು. ಅದಾದಮೇಲೆ ಮತ್ತೆ ನಡೆದಂಥ ಉಪಚುನಾವಣೆ ಇರ್ಬೋದು, ಮತ್ತು 2019 ನಡೆದಂಥ ಚುನಾವಣೆ ಇರ್ಬೋದು, ಇದೆಲ್ಲದೂ ಕೂಡ ನೇರ ಸ್ಪರ್ಧೆ. ಮತ್ತು ರಾಜ್ಯದ ಸರ್ಕಾರ ಇಲ್ಲದಂಥ ಸಂದರ್ಭದಲ್ಲಿ ಆ ಒಂದು ಸವಾಲನ್ನು ಎದುರಿಸುವಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡಿದರು. ಹಾಗೆ ಸಹಜವಾಗಿ ಈ ಬಾರಿನೂ ಕೂಡ ಆ ಒಂದು ಸವಾಲು ಇದ್ದೇ ಇರುತ್ತೆ. ಆದರೆ ವಿಶ್ವಾಸ ಆದರೆ ಒಳ್ಳೆಯ ವಾತಾವರಣ ಇದೆ. ಆ ವಾತಾವರಣವನ್ನು ಒಂದು ಓಟಾಗಿ ಪರಿವರ್ತನೆ ಮಾಡಲಿಕ್ಕೆ ಏನೇನು ಗಮನವನ್ನು ಕೊಡಬೇಕು ಎಲ್ಲರೂ ಸೇರಿ ಒಟ್ಟಾಗಿ ಗಮನ ಕೊಟ್ಟು ಮೋದಿಜಿಯವರು ಕೊಟ್ಟಂಥ ಕಾರ್ಯಕ್ರಮಗಳನ್ನು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆಗಳೇನಿದೆ, ನೀರಾವರಿ ಯೋಜನೆಗಳಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳಿರ್ಬೋದು, ಇದೆಲ್ಲ ವಿಚಾರಗಳನ್ನು ಇಟ್ಕೊಂಡು ಮತ್ತು ವೈಯಕ್ತಿಕವಾಗಿ ಅನೇಕ ಯೋಜನೆಗಳು ಇವತ್ತು ಪ್ರತಿ ಮನ್ಮನೆಗೂ ಕೂಡ ತಲುಪಿದೆ. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಬಾರಿ ಚುನಾವಣೆ ಮಾಡ್ತೀವಿ. 100ಕ್ಕೆ 100 ಜನರ ಒಂದು ಆಶೀರ್ವಾದದಿಂದ ಮತ್ತೊಮ್ಮೆ ಮೋದಿಜಿಯವರಿಗೆ ಶಿವಮೊಗ್ಗ ಕ್ಷೇತ್ರದ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರನೂ ಕೂಡ ಸೇರಿಕೊಂಡು ಕೊಡುಗೆಯಾಗಿ ನಾವು ಕೊಡುವಂಥ ದಿಕ್ಕಿನಲ್ಲಿ ನಾವು 100ಕ್ಕೆ 100